ನಮಸ್ಕಾರ ಸ್ನೇಹಿತರೆ, ನಾಳೆ ಮೇ 6 ಬುಧವಾರ, ನಾಳೆಯಿಂದ 92 ವರ್ಷ ಈ 8 ರಾಶಿಯವರಿಗೆ ಮಹಾರಾಜ ಯೋಗದ ಜೊತೆಗೆ ಸೋಲು ಅನ್ನೋದೇ ಇರೋದಿಲ್ಲ. ಗೋಲ್ಡನ್ ಟೈಮ್ ಶುರುವಾಗ್ತಿದ್ದು ಕುಬೇರ ದೇವನ ಅನುಗ್ರಹ ಆಶೀರ್ವಾದ ಸಿಗ್ಲಿದೆ. ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು, ಅವುಗಳಿಗೇನೆಲ್ಲ ಲಾಭ ಸಿಗುತ್ತೆ ನೋಡೋಣ. ಅದಕ್ಕಿಂತ ಮೊದಲು ಕುಬೇರ ದೇವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ನಾಳೆ ಬಹಳ ವಿಶೇಷವಾದಂತಹ ಮೇ 6 ಬುಧವಾರ, ನಾಳೆಯಿಂದ 92 ವರ್ಷ ಈ 8 ರಾಶಿಯವರಿಗೆ ಮಹಾರಾಜ ಯೋಗ ಸಿಗ್ತಾ ಇದೆ. ಕುಬೇರ ದೇವರ ಅನುಗ್ರಹ ಆಶೀರ್ವಾದ ಇರೋದ್ರಿಂದ ಸೋಲು ಅನ್ನೋದೇ ಇರೋದಿಲ್ಲ. ಗೋಲ್ಡನ್ ಟೈಮ್ ಇವರಿಗೆ ಶುರುವಾಗಿದೆ ಅಂತ ಹೇಳಬಹುದು. ಈ ರಾಶಿಯವರ ಜೀವನದಲ್ಲಿ ಇದೀಗ ಅದ್ಭುತಗಳು ಸಂಭವಿಸುತ್ತೆ ಅಂತ ಹೇಳಬಹುದು. ಇವರ ವಿವೇಕವು ಇವರಿಗೆ ಯಶಸ್ಸನ್ನ ತಂದುಕೊಡುತ್ತೆ. ಮಹತ್ವದ ಕಾರ್ಯಗಳು ಈ ಸಂದರ್ಭದಲ್ಲಿ ವೇಗವನ್ನ ಪಡೆದುಕೊಳ್ಳುತ್ತೆ. ನೀವು ಕೈಗೆತ್ತಿಕೊಳ್ಳುವ ಕೆಲಸಗಳು ಕ್ರಮೇಣ ಮುನ್ನಡೆಯುತ್ತೆ ಅಂತ ಹೇಳಬಹುದು. ನಿಮ್ಮ ಪ್ರಯತ್ನಗಳು ಸ್ಪಷ್ಟ ಫಲಿತಾಂಶಗಳನ್ನು ತಂದುಕೊಡುತ್ತೆ. ಸ್ನೇಹಿತರೊಂದಿಗೆ ಉತ್ತಮ ಸಾಮರಸ್ಯ ಮತ್ತು ಸಮನ್ವಯವನ್ನ ಕಾಪಾಡಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ನಿಮ್ಮ ದಿನವನ್ನ ಇದು ಇನ್ನಷ್ಟು ಸುಗಮಗೊಳಿಸುತ್ತೆ. ನಿಮ್ಮ ಮಾತು ಮತ್ತು ನಡವಳಿಕೆಯು ಇತರರ ಮೇಲೆ ಒಳ್ಳೆಯ ಪ್ರಭಾವ ಬೀರುತ್ತೆ. ಸಾಮಾಜಿಕ ವಿಷಯಗಳಲ್ಲಿ ನೀವು ತೋರಿಸುವ ಒಳನೋಟ ಮತ್ತು ಸಮಜ್ಜಿ ನಿಮ್ಮನ್ನ ವಿಶೇಷವಾಗಿ ಗುರುತಿಸುತ್ತೆ. ಹಿರಿಯರು ಮತ್ತು ಮೇಲಾಧಿಕಾರಿಗಳ ಬೆಂಬಲ ನಿಮಗೆ ಹೆಚ್ಚಿನ ಆತ್ಮವಿಶ್ವಾಸ ಮತ್ತು ಶಕ್ತಿ ನೀಡುತ್ತೆ. ವೈಯಕ್ತಿಕ ವಿಷಯಗಳಲ್ಲಿ ಸ್ವಲ್ಪ ತಾಳ್ಮೆ ತೋರಿಸೋದು ಅತ್ಯಂತ ಮುಖ್ಯ. ನೀವು ನಮ್ರತೆ ಮತ್ತು ವಿವೇಕದಿಂದ ವರ್ತಿಸಿದ್ರೆ ನಿಮ್ಮ ಅವಕಾಶಗಳು ಮತ್ತು ಸಂಪನ್ಮೂಲಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಧೈರ್ಯ ಮತ್ತು ಶೌರ್ಯ ಅಗತ್ಯವಿರುವ ಸಂದರ್ಭಗಳಲ್ಲಿ ಮುಂದೆ ಬಂದು ನಿರ್ಧಾರ ತೆಗೆದುಕೊಳ್ಳಿ. ಇದು ನಿಮ್ಮ ಪ್ರಗತಿಗೆ ಸಹಾಯಕವಾಗ್ತದೆ. ಒಟ್ಟಾರೆ ಇದು ಸಮತೋಲನ, ನಮ್ರತೆ ಮತ್ತು ವಿವೇಕವನ್ನ ಕಾಪಾಡಿಕೊಂಡ್ರೆ ನಿಮ್ಗೆ ಯಶಸ್ಸು ಖಚಿತವಾಗಿ ಸಿಗುತ್ತೆ. ಇತರರೊಂದಿಗೆ ನಿಮ್ಮ ಸಂವಹನ ಕೌಶಲ್ಯ ಅಥವಾ ಶೈಲಿ ವೃದ್ಧಿಯಾಗುತ್ತೆ. ಸಂಬಂಧಗಳು ಇನ್ನಷ್ಟು ಬಲಗೊಳ್ಳುತ್ತೆ. ನೀವು ಸೌಕರ್ಯಗಳು ಮತ್ತು ಸೌಲಭ್ಯಗಳನ್ನ ಹೆಚ್ಚಿಸಿಕೊಳ್ಳುವತ್ತ ಗಮನ ಹರಿಸ್ತೀರಾ. ಇದರಿಂದ ನಿಮ್ಮ ಜೀವನದಲ್ಲಿ ಆರಾಮ ಮತ್ತು ಸಮೃದ್ಧಿ ಹೆಚ್ಚಾಗುತ್ತೆ. ನಿಮ್ಮ ಖ್ಯಾತಿ ಮತ್ತು ಪ್ರಭಾವ ವಿಸ್ತರಿಸುತ್ತೆ. ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ ಹೆಚ್ಚಾಗುವ ಸೂಚನೆಗಳಿದ್ದು ಸೋಮಾರಿತನವನ್ನ ಸಂಪೂರ್ಣವಾಗಿ ದೂರ ಬಿಟ್ರೆ ತುಂಬಾನೇ ಒಳಿತಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ಕುಟುಂಬದ ಬೆಂಬಲ ಮತ್ತು ವಂಶ ಪಾರಂಪರ್ಯದಿಂದಲೂ ನಿಮ್ಗೆ ಲಾಭ ಆಗುತ್ತೆ. ನೀವು ಕೈಗೊಂಡ ವಿವಿಧ ಪ್ರಯತ್ನಗಳಲ್ಲಿ ನಿರಂತರತೆ ಮತ್ತು ವೇಗವನ್ನ ಕಾಪಾಡಿಕೊಂಡ್ರೆ ನಿಮ್ಗೆ ಇದು ಉತ್ತಮ ಪ್ರಗತಿಯನ್ನ ತಂದುಕೊಡುತ್ತೆ. ಪ್ರೀತಿ ಪಾತ್ರರೊಂದಿಗೆ ಸಂತೋಷಕರ ಕ್ಷಣಗಳನ್ನ ಕಳೆಯುವ ಅವಕಾಶ ಸಿಗುತ್ತೆ. ಇದು ನಿಮ್ಮ ಮನಸ್ಸಿಗೆ ಸಂತೃಪ್ತಿಯನ್ನು ನೀಡುತ್ತೆ. ನಿಮ್ಮ ನೈತಿಕ ಮೌಲ್ಯಗಳು ಮತ್ತು ಸದ್ಗುಣಗಳು ಮತ್ತಷ್ಟು ಬಲಗೊಳ್ಳುತ್ತೆ. ನೀವು ನೀಡಿದ ಮಾತುಗಳನ್ನು ನಿಭಾಯಿಸುವ ಮೂಲಕ ಇತರರ ವಿಶ್ವಾಸವನ್ನ ಗಳಿಸ್ತೀರಾ. ವೈಯಕ್ತಿಕ ಜೀವನದಲ್ಲಿ ಶುಭ ಮತ್ತು ಸಂತೋಷದ ವಾತಾವರಣ ಮುಂದುವರಿಯುತ್ತೆ. ಅನಗತ್ಯ ಮಾತುಗಳು ಮತ್ತು ಕೋಪದಿಂದ ದೂರ ಇರೋದು ಮುಖ್ಯ. ನಿಮ್ಮ ಸ್ಥಾನಮಾನ, ಪ್ರತಿಷ್ಠೆ, ಜನಪ್ರಿಯತೆ ಹೆಚ್ಚಾಗುವ ಸೂಚನೆಗಳಿದೆ. ಸಂಬಂಧಗಳಲ್ಲಿ ನಿಮ್ಮ ಪ್ರಭಾವ ಸ್ಪಷ್ಟವಾಗಿ ಕಾಣಿಸುತ್ತೆ. ಅತಿಥಿಗಳು ಮನೆಗೆ ಬರಬಹುದು. ಕುಟುಂಬದಲ್ಲಿ ಚೈತನ್ಯ ಹೆಚ್ಚಾಗಬಹುದು. ಕುಟುಂಬ ವಿಷಯಗಳಲ್ಲಿ ಸಾಮರಸ್ಯ ಮತ್ತು ಕುಟುಂಬ ವಿಚಾರದಲ್ಲಿ ಸಾಮರಸ್ಯ ಮತ್ತೆ ಸಮತೋಲನವನ್ನ ಕಾಯ್ದುಕೊಂಡ್ರೆ ನಿಮ್ಗೆ ಇನ್ನಷ್ಟು ಶಾಂತಿ ಸಿಗುತ್ತೆ ಅಂತ ಹೇಳಬಹುದು. ಮದುವೆ ಇಲ್ಲದವರಿಗೆ ಮದುವೆಯ ಯೋಗ ಇದೆ. ಮಕ್ಕಳಾಗದೇ ಇರೋರಿಗೆ ಈ ಸಂದರ್ಭದಲ್ಲಿ ಪುತ್ರ ಸಂತಾನ ಪ್ರಾಪ್ತಿ ಆಗುತ್ತೆ. ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡಿತಿರ್ತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ಧನು ರಾಶಿ, ಕುಂಭ ರಾಶಿ, ತುಲಾ ರಾಶಿ, ವೃಷಭ ರಾಶಿ, ಸಿಂಹ ರಾಶಿ, ವೃಶ್ಚಿಕ ರಾಶಿ, ಮೇಷ ರಾಶಿ, ಕನ್ಯಾ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಕುಬೇರ ದೇವಾಯ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.